ನಮಸ್ತೆ ಸ್ನೇಹಿತರೆ, ಈ ದಿನ ತಪ್ಪದೇ ಈ ಒಂದು ಮರವನ್ನು ಪೂಜಿಸುವುದರಿಂದ ಅಖಂಡ ಐಶ್ವರ್ಯ ಪ್ರಾಪ್ತಿ. ಹೌದು, ಇವತ್ತಿನ ದಿನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಮರಗಿಡಗಳಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಹಾಗೂ ಇವುಗಳನ್ನು ದೇವರ ಸಮವೆಂದು ತಿಳಿದು ಪೂಜಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಗಿಡಗಳನ್ನು ಮನೆಯಲ್ಲಿ ಪೋಷಿಸಿ ಕುಟುಂಬದ ಸದಸ್ಯರಂತೆ ಅವುಗಳನ್ನು ಆರೈಕೆ ಮಾಡಲಾಗುತ್ತದೆ. ಹೀಗಿರುವಾಗ ಶನಿವಾರ ಒಂದು ದಿನ ಹೊರತುಪಡಿಸಿ ಈ ಒಂದು ಮರವನ್ನು ತಪ್ಪಿಯೂ ಕೂಡ ಮುಟ್ಟಬಾರದು ಹಾಗೂ ಸೂರ್ಯಾಸ್ತದ ನಂತರ ಪೂಜಿಸಬಾರದು. ಹೌದು, ಈ ಒಂದು ಮರದ ಪೂಜೆಯಿಂದ ಅಪಾರವಾದಂತಹ ಲಾಭದ ಬಗ್ಗೆ ಇವತ್ತಿನ ದಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಹಾಗೂ ಈ ಒಂದು ಮರದ ಬಳಿ ಒಂದು ಚಿಕ್ಕ ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುವುದು. ಹಾಗಾದರೆ ಆ ಒಂದು ಮರ ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸನಾತನ ಹಿಂದೂ ಧರ್ಮದಲ್ಲಿ ಹಲವಾರು ಮರಗಿಡಗಳನ್ನು ದೈವ ಭಾವನೆಯಿಂದ ಪೂಜಿಸಲಾಗುತ್ತದೆ. ಹೌದು, ಮರಗಿಡಗಳಲ್ಲಿ ದೇವರ ಅಂಶವಿದ್ದು ದೈವ ಸ್ವರೂಪವೆಂದು ಪೂಜಿಸುತ್ತಾ ಬರಲಾಗಿದೆ. ಹೀಗಿರುವಾಗ ಅದರಲ್ಲೂ ಅರಳಿ ಮರ ಅಥವಾ ಅಶ್ವತ್ಥ ಮರವನ್ನು ಅತ್ಯಂತ ಪವಿತ್ರ ಭಾವನೆಯಿಂದ ಪೂಜಿಸಲಾಗುತ್ತದೆ. ಇದರ ಪೂಜೆಯಿಂದ ವ್ಯಕ್ತಿಯು ಎಲ್ಲ ರೀತಿಯ ಶನಿ ದೋಷ, ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ. ಹಾಗೂ ಹಿಂದೂ ಶಾಸ್ತ್ರಗಳಲ್ಲಿ ಈ ಒಂದು ಮರಕ್ಕೆ ದೇವವೃಕ್ಷವೆಂದು ಕೂಡ ಹೇಳಲಾಗುತ್ತದೆ. ಕಾರಣ ದೇವರ ವಾಸಸ್ಥಾನವಿರುವುದರಿಂದ ಈ ಒಂದು ಮರಕ್ಕೆ ದೇವವೃಕ್ಷವೆಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮರದಲ್ಲಿ ವಿಶೇಷವಾಗಿ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ವಾಸಸ್ಥಾನವಿರುತ್ತದೆ. ವಿಷ್ಣು ಎಲ್ಲಿರುತ್ತಾರೆಯೋ ಅಲ್ಲಿ ಮಹಾಲಕ್ಷ್ಮಿಯ ವಾಸವಿರುತ್ತದೆ. ಹಾಗಾಗಿ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಕೆಲವು ಪವಿತ್ರ ದಿನಗಳಲ್ಲಿ ಪೂಜಿಸುವುದರಿಂದ ಅಪಾರ ಪುಣ್ಯ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮರದ ಬುಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಮತ್ತು ಎಲೆಗಳಲ್ಲಿ ಶಿವನ ಸ್ಥಾನವಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಅರಳಿ ಮರ, ಅಶ್ವತ್ಥ ಮರವನ್ನು ಪೂಜಿಸುವುದರಿಂದ ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಅರಳಿ ಮರವನ್ನು ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಸೂರ್ಯಾಸ್ತದ ನಂತರ ಮತ್ತು ಕತ್ತಲು ಇದ್ದಾಗ ಪೂಜಿಸಬಾರದು ಎಂದು ಕೂಡ ಹೇಳಲಾಗುತ್ತದೆ. ಕಾರಣ ಈ ಒಂದು ಸಮಯದಲ್ಲಿ ಅಲಕ್ಷ್ಮಿಯ ವಾಸ ಈ ಒಂದು ಮರದಲ್ಲಿರುತ್ತದೆ. ಹೌದು, ಅಲಕ್ಷ್ಮಿಯು ಬಡತನ, ನಕಾರಾತ್ಮಕತೆ ಮತ್ತು ದಾರಿದ್ರ್ಯವನ್ನು ಹೊಂದಿರುತ್ತಾರೆ. ಹಾಗಾಗಿ ಈ ಒಂದು ಅರಳಿ ಮರವನ್ನು ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡಿದರೆ ಆ ಒಂದು ವ್ಯಕ್ತಿಗೆ ಅಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಪದ್ಮ ಪುರಾಣಗಳಲ್ಲಿ ತಿಳಿಸಿರುವಂತೆ ಅಲಕ್ಷ್ಮಿಯು ಋಷಿ ಉದ್ದಾಲಕನನ್ನು ಮದುವೆ ಆದ ನಂತರ ಋಷಿ ಮುನಿಯು ಸಾವನ್ನಪ್ಪುತ್ತಾರೆ. ಆಗ ಅಲಕ್ಷ್ಮಿಯು ಅರಳಿ ಮರದ ಬಳಿ ಬಂದು ದುಃಖಿಸುತ್ತಿರುವಾಗ ಮಹಾಲಕ್ಷ್ಮಿಯು ವಿಷ್ಣುವಿನ ಜೊತೆ ಬಂದು ಅಲಕ್ಷ್ಮಿಗೆ ಒಂದು ವರವನ್ನು ನೀಡುತ್ತಾರೆ. ಅರಳಿ ಮರವನ್ನು ಪ್ರತಿನಿತ್ಯ ಮುಟ್ಟದೆ ಪೂಜಿಸುವುದು ಅತ್ಯಂತ ಶ್ರೇಷ್ಠವೆಂದು, ಪ್ರತಿ ಶನಿವಾರ ದೇವಿ ಮಹಾಲಕ್ಷ್ಮಿಯು ಅರಳಿ ಮರದಲ್ಲಿ ವಾಸವಿರುತ್ತಾರೆ ಎಂದು ಹೇಳಲಾಗುತ್ತದೆ. ಈ ದಿನ ಅಂದರೆ ಶನಿವಾರದ ದಿನ ಅರಳಿ ಮರವನ್ನು ಅಥವಾ ಅಶ್ವತ್ಥ ಮರವನ್ನು ಪೂಜಿಸುವುದರಿಂದ ಅಲಕ್ಷ್ಮಿಯು ಕೂಡ ಶುಭವನ್ನು ಕೋರುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ಒಂದು ದಿನ ಶನಿವಾರದ ದಿನ ಯಾರು ಅರಳಿ ಮರವನ್ನು ಮುಟ್ಟಿ ಪೂಜಿಸುತ್ತಾರೋ ಅವರ ಮನೆಯಲ್ಲಿನ ದಾರಿದ್ರ್ಯ, ಅಲಕ್ಷ್ಮಿಯು ದೂರವಾಗಿ ಮಹಾಲಕ್ಷ್ಮಿ ಅನುಗ್ರಹ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗುತ್ತದೆ. ಹಾಗೂ ಇನ್ನು ಉಳಿದ ದಿನಗಳಲ್ಲಿ ಈ ಒಂದು ಮರವನ್ನು ಮುಟ್ಟದೆ ಪೂಜಿಸುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದದ ಜೊತೆಗೆ ವಿಷ್ಣು ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಶನಿವಾರದ ದಿನ ವಿಶೇಷವಾಗಿ ಅರಳಿ ಮರವನ್ನು ಪೂಜಿಸುವುದರಿಂದ ಅದರಲ್ಲೂ ಈ ಒಂದು ಮರದ ಬಳಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಶನಿ ದೋಷದಿಂದ ಮುಕ್ತಿ ಹೊಂದಬಹುದು ಎಂದು ಹೇಳಲಾಗುತ್ತದೆ. ಹಾಗೂ ವಿಶೇಷವಾಗಿ ಕಷ್ಟದ ಸಂದರ್ಭಗಳಲ್ಲಿ ಯಾವ ವ್ಯಕ್ತಿಯು ಹಲವಾರು ರೀತಿಯ ಕಷ್ಟ ನಷ್ಟಗಳಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಸಂಕಲ್ಪ ಸಮೇತವಾಗಿ ಅಶ್ವತ್ಥ ಮರವನ್ನು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವಿಶೇಷ ಫಲದ ಜೊತೆ ನವಗ್ರಹ ದೋಷವು ನಿವಾರಣೆಯಾಗುತ್ತದೆ ಹಾಗೂ ಬಡತನವು ದೂರವಾಗುತ್ತದೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿ, ಆರ್ಥಿಕ ಸಮಸ್ಯೆ ಅಥವಾ ಇನ್ನೂ ಇತರ ಹಲವಾರು ಸಮಸ್ಯೆಗಳಿಂದ ಒದ್ದಾಡುತ್ತಿದ್ದರೆ ತನ್ನ ಇಚ್ಛೆಯನ್ನು ನೆರವೇರಿಸಿಕೊಳ್ಳಲು ಈ ಒಂದು ಅಶ್ವತ್ಥ ಮರದ ಪೂಜೆಯು ವಿಶೇಷತೆಯನ್ನು ಹೊಂದಿದೆ. ಹಾಗೂ ಈ ಒಂದು ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಹಲವಾರು ರೀತಿಯಲ್ಲಿ ಪ್ರಯೋಜನವನ್ನು ಪಡೆಯಬಹುದು. ಒಂದು ಸುತ್ತು ಅಶ್ವತ್ಥ ಮರವನ್ನು ಸುತ್ತಿದರೆ ದೇಹ ಶುದ್ಧಿ, ಮನಃಶುದ್ಧಿ ಆಗುವುದು. 2 ಸುತ್ತು ಅಶ್ವತ್ಥ ಮರವನ್ನು ಸುತ್ತಿದರೆ ಮಕ್ಕಳಲ್ಲಿ ಆರೋಗ್ಯ ವೃದ್ಧಿಸುವುದು. 3 ಸುತ್ತು ಸುತ್ತಿದರೆ ಆ ವ್ಯಕ್ತಿಯು ಅಂದುಕೊಂಡ ಕೆಲಸದಲ್ಲಿ ಜಯ ಸಿಗುವುದು. 4 ಸುತ್ತು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಯಾವುದೇ ವ್ಯಕ್ತಿಯು ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಆ ಒಂದು ಸಮಸ್ಯೆಯಿಂದ ಹೊರಬರುತ್ತಾರೆ. ಹಾಗೂ 5 ಸುತ್ತು ಹಾಕಿದರೆ ಯಶಸ್ಸು ದೊರೆಯುತ್ತದೆ ಹಾಗೂ ಕೀರ್ತಿಯೂ ಬರುತ್ತದೆ ಎಂದು ಹೇಳಲಾಗುತ್ತದೆ. 9 ಸುತ್ತು ಸುತ್ತಿದರೆ ಅಂತಹ ವ್ಯಕ್ತಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿ ವಂಶವೃದ್ಧಿಯಾಗುವುದು ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಹಾಗೂ 16 ಸುತ್ತು ಸುತ್ತಿದರೆ ಸಕಲ ಭಾಗ್ಯದ ಜೊತೆ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಹೊಂದಿ ಜೀವನದಲ್ಲಿ ನೆಮ್ಮದಿಯನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮರವನ್ನು ಎಷ್ಟು ಬಾರಿ ಸುತ್ತಿದರೂ ಕೂಡ ನಿಮ್ಮ ಪುಣ್ಯದ ಫಲ ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವುದೇ ವ್ಯಕ್ತಿಯು ಯಾವುದೇ ಸಮಸ್ಯೆಯಿಂದ ಒದ್ದಾಡುತ್ತಿದ್ದರೆ ಈ ಒಂದು ಅಶ್ವತ್ಥ ಮರದ ಪೂಜೆಯಿಂದ ಸಕಲ ದೋಷ ನಿವಾರಣೆಯಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದಾಗಿದೆ.
ಹೌದು, ಈ ಒಂದು ದಿನ ಅಂದರೆ ವಿಶೇಷವಾಗಿ ಶನಿವಾರದ ದಿನ ಮಾತ್ರ ಮಹಾಲಕ್ಷ್ಮಿ ವಾಸಸ್ಥಾನವಾಗಿರುವ ಈ ಒಂದು ಅಶ್ವತ್ಥ ಮರವನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಯಿಂದ ನೀವು ಸರಳವಾಗಿ ಹೊರಬರಬಹುದು. ಇವತ್ತಿನ ದಿನ ಹೇಳಿರುವಂತಹ ಸರಳ ಉಪಯುಕ್ತ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.